ಹಲೋ, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆಗಿತ್ತು ವೀಡಿಯೋಸ್ ಹಾಕಿ. ವೀಡಿಯೋಸ್ ಮಾಡ್ತಾಯಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ನಂಗೆ ಗೊತ್ತು ತುಂಬ ಜನ ವೀಡಿಯೋಸ್ ಮಿಸ್ ಮಾಡ್ಕೊಳ್ತಾ ಇದ್ರಿ ಅಂತ. ಅದಕ್ಕೆ ಯಾವಾಗ ಫ್ರೀ ಆಗ್ತೀನಿ ಆ ಡೇನೇ 2-3 ವೀಡಿಯೋಸ್ ಹಾಕ್ತಾ ಇರ್ತೀನಿ. ಚೆಕ್ ಮಾಡ್ಕೊಳ್ಳಿ ಪ್ಲೀಸ್. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನ್ನ ದಿನ ಯಾವಾಗಲೂ ಬಿಸಿನೀರು ಕುಡಿದೆ ಶುರು ಆಗೋದು. ಬಿಸಿನೀರಿಗೆ ಲೆಮನ್ ಇತ್ತು ಅಂದರೆ ಲೆಮನ್ ಆ್ಯಡ್ ಮಾಡ್ಕೊಳ್ತೀನಿ. ನಂತರ ವಾಕಿಂಗ್ ಹೋಗ್ತೀನಿ. ವಾಕ್ ಹೋದರೆ ನೋಡಿ ಯಾವ ಲೆವೆಲಿಗೆ ವೆಹಿಕಲ್ಸ್ ಬರ್ತಾ ಇರುತ್ತೆ. ಈ ಥರ ವೆಹಿಕಲ್ಸ್ ಡೈಲಿ ಇದ್ದೇ ಇರುತ್ತೆ. ಸೊ ರೋಡ್ ಚೇಂಜ್ ಮಾಡೋಣ ಅಂದರೆ ಒಬ್ಬಳೇ ಅಲ್ಲ, ಹಾಗಾಗಿ ಮೈನ್ ರೋಡಲ್ಲೇ ಹೋಗಿ ಮೈನ್ ರೋಡಲ್ಲೇ ಬರ್ತೀನಿ. ವಾಕ್ ಮುಗಿಸ್ಕೊಂಡು ಬಂದು ನಾನು ದಿನ ತೊಗೊಳ್ಳೋ ಥರ ಪಪಾಯ ಸ್ಮೂದಿ ತೊಗೊಂಡೆ ವಿತ್ ವೇ ಪ್ರೋಟೀನ್. ನನಗಂತೂ ಟೇಸ್ಟ್ ಸಖತ್ ಇಷ್ಟ ಅಪ್ಪ. ನನಗದನ್ನು ಡೈಲಿ 3 ಟೈಮ್ಸ್ ತೊಗೊಂಡ್ರು ತೊಗೊಬೋದು, ಬಟ್ ನಾನು ಆ ಥರ ಮಾಡೋಕ್ಕಾಗಲ್ಲ. 3 ಟೈಮ್ಸ್ ತೊಗೊಳ್ಳೋ ಹಾಗಿಲ್ಲ. 1 ಟೈಮ್ ಸ್ಮೂತಿ ಆದರೆ ಓಕೆ, 3 ಟೈಮ್ಸು ನೋ, ನೆವರ್. ನವೀನ್ ಡ್ಯೂಟಿಗೆ ಹೊರಟರು. ಅವರಿಗೆ ಮಧ್ಯಾಹ್ನ ಲಂಚ್ ಕೂಡ ಪ್ರಿಪೇರ್ ಮಾಡಿಕೊಟ್ಟಿದ್ದೀನಿ. ಚಪಾತಿ, ಅನ್ನ, ಸಾಂಬಾರು ಎಲ್ಲ ರೆಡಿಯಾಗಿದೆ. ಬಂದು ನಾನೇ ಕೊಡಬೇಕು ನಮ್ಮ ಅಪ್ಪಗೆ ಲಂಚ್ ಬಾಕ್ಸ್ ಅಂತ ಕೊಡ್ತಾ ಇದ್ದಾಳೆ. ಸೊ ಫ್ರೂಟ್ಸ್ ಟೈಮ್ ಆಗಿತ್ತು. ನಾನು ಕಲ್ಲಂಗಡಿ ತೊಗೊಂಡೆ. ಆ್ಯಕ್ಚುಲಿ ನೆನೆ ಪಾಸ್ತಾ ಮಾಡಬೇಕಾದ್ರೆ ಮೇಡಮ್ ಇರಲಿಲ್ಲ, ಹಾಗಾಗಿ ಅವಳಿಗೆ ಪಾಸ್ತಾ ಫ್ರಿಜ್ಜಿಗೆ ಸ್ಟೋರ್ ಮಾಡಿದೆ. ನಂತರ ಬಿಸಿ ಮಾಡಿಕೊಟ್ಟೆ ಅವಳಿಗೆ ಫೇವ್ರೇಟ್ ಪಾಸ್ತಾ ಅಂತಲೂ. ನಾನು ಅದಕ್ಕೆ ಚೀಸೆಲ್ಲ ಹಾಕಿ ಮಾಡ್ತೀನಲ್ಲ, ಸಖತ್ ಇಷ್ಟಪಡ್ತಾಳೆ. ನನಗೂ ಕೂಡ ಇವನ್ ತುಂಬ ಫೇವ್ರೇಟ್. ತುಂಬ ಚೆನ್ನಾಗಿದೆ ಅಮ್ಮ, ನಾನು ಇದನ್ನೇ ಹೇಳಿದ್ದು ನನಗೆ ಮಾಡಿಕೊಡು ಅಂತ. ಇಷ್ಟು ದಿನ ಯಾಕೆ ಮಾಡಿರಲಿಲ್ಲ ಅಂತ ಕೇಳ್ತಾ ಇದ್ಲು ನನ್ನ. ಅದಕ್ಕೆ ಹೇಳಿದೆ, ಮಮ್ಮ ನಾನು ನಿನ್ನೆ ಮಾಡಿದೆ, ನೀನು ಇರಲಿಲ್ಲ, ನೀನು ಅತ್ತೆ ಮನೆಗೆ ಹೋಗಿದ್ದೆ, ಹಾಗಾಗಿ ಸ್ಟೋರೇಜ್ ಮಾಡಿ ಇವಾಗ ಬಿಸಿ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದೀನಿ. ಅಮ್ಮ ನೀ ಸ್ವಲ್ಪ ತಿನ್ನಮ್ಮ. ಅವಳು ಏನೇ ತಿಂದರೂ ನಂಗೆ ತಿನ್ನಿಸ್ದೆ ಮಾತ್ರ ಬಿಡಲ್ಲ. ಕಾರ್ನರಲ್ಲಿ ಅವಳು ಕೂಡ ನಾನು ವೆಯ್ಟ್ ಗೇನ್ ಆಗೋದಕ್ಕೆ ರೀಸನ್ ಆಗಿ ಹೋಗಿದ್ದಾಳೆ ಇತ್ತೀಚೆಗೆ. ಹಾಗಂತ ನಾನು ವೆಯ್ಟ್ ಗೇನ್ ಆಗ್ತಾಯಿಲ್ಲ, ವೆಯ್ಟ್ ಲಾಸ್ ಆಗ್ತಾನೇ ಇದ್ದೀನಿ. ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ ಅಷ್ಟೇ ನನ್ನ ಮಗಳಿಂದ. ಬಟ್ ಈ ಖುಷಿನ ಕಳ್ಕೊಳೋಕ್ಕಾಗಲ್ಲ. ಅವಳು ತಿನ್ನಿಸೋದು ನಾನು ಡಯಟಲ್ಲಿದ್ದೀನಿ ತಿನ್ನಿಸ್ಬೇಡ ಅಂತೆಲ್ಲ ಹೇಳೋಕ್ಕಾಗಲ್ಲ. ತಿನ್ನಿಸೋದ್ರಲ್ಲಿ ಸ್ವಲ್ಪ ತಿನ್ನಿಸು ಮಗಳೇ ಅಂತಲೇ ಹೇಳಿ ತಿನ್ನಿಸ್ಕೊತೀನಿ. ಸೊ ಮಧ್ಯಾಹ್ನ ಲಂಚ್ ರೆಡಿಯಾಗಿದೆ. ಮೇಡಮಿಗೆ ಬಿಸಿ ಅನ್ನ ಜೊತೆ ತುಪ್ಪ ಹಾಗೆ ಮುಲ್ಲಂಗಿ ಸಾಂಬಾರು ಕೂಡ ಕೊಟ್ಟಿದ್ದೀನಿ ಅವಳಿಗೆ. ನನ್ನ ಫೇವ್ರೆಟ್ ಸಾಂಬಾರು ಇದೆ ಯಾವಾಗ್ಲೂ. ಸೊ ಯೋಗಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮೊಸರಂತ ಹಾಗೆ ಐಸ್ ಕ್ರೀಮ್ ಥರ ತಿಂದ್ಬಿಡ್ಬೋದು. ಇನ್ನು ಸ್ವಲ್ಪ ನೀರು ಇಳಿಬೇಕು. ನಾನು ಬೆಳಗ್ಗೆ ಹಾಕಿದ್ದೆ, ಹಾಗಾಗಿ ಇನ್ನು ಸ್ವಲ್ಪ ನೀರು ಹಾಗೆ ಇದೆ. ಸೊ ನಾನು ಪ್ರೋಟೀನಿಗೆ ಹೆಲೋ ಟೆಂಪ್ಯೂರ ಪ್ರೋಟೀನ್ ತಿನ್ಸ್ ತೊಗೊಂಡಿದ್ದೀನಿ. ಬೇಕು ಊಟ ಮಾಡೋಕ್ಕೆ ಕೆಳಕ್ಕೆ ಕೂರ್ಬೇಕಾ? ಮತ್ತು ಕಾಲು ಮೊಸರು ಹಾಕ್ಕೊಡ್ತೀನಿ. ಆಮೇಲೆ ಅಲ್ಲಿದೆ ಬಾಕ್ಸ್ ತೊಗೊಂಬರೋ, ಮೊಸರು ಬಾಕ್ಸ್ ತೊಗೊಬರು. ವೈಟ್ ಕಲರ್ ಇದೆಯಲ್ಲ ಅದು. ಅದು ನಾ ಕೊಡಲ್ಲ, ಅದು ನಾನು ಕೊಡಲ್ಲ. ನಂಗೆ ಬೇಕಾದು. ನಿಂಗೆ ಬೇರೆ ಕೊಡ್ತೀನಿ, ನಿಂಗೆ ಬೇರೆ ನನಗೆ ಅಲ್ಲಿದೆ ಬಾಬಾ ಬೇರೆ ಬಾಕ್ಸ್. ಏನು ದುಡ್ಡು ಒಂದಿದ ನಂಗೆ ಕೊಟ್ಟ, ಏನು ನಂಗೆ ಕೊಟ್ಟ ಕೇಳಿ. ಬಾಂಧವ್ಯಂಗೆ ನಾನೇನು ತೊಗೊಳ್ತೀನಿ ಫುಡ್ ಅದೇ ಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ. ಸೊ ಊಟ ಆಯಿತು, ಸ್ವಲ್ಪ ವರ್ಕ್ ಇತ್ತು, ವರ್ಕ್ ಮುಗಿಸ್ಕೊಂಡೆ. ಸಂಜೆ ಮಳೆ ಬರ್ತಾಯಿತ್ತು, ಚಿಕ್ಕ ಹನಿ. ಸೊ ನಂದು ಟೀ ಟೈಮ್ ಆಗಿತ್ತು. ಟೀ ತೊಗೊಂಡೆ, ಜೊತೆಗೆ ಪೀನಟ್ಸ್ ತೊಗೊಂಡೆ. ಮಳೆ ಜೊತೆ ಬಜ್ಜಿ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ನಾನು ಬಜ್ಜಿ ತಿನ್ನಲ್ಲ ಅಲ್ಲ, ಹಾಗಾಗಿ ಪೀನಟ್ಸ್ ತೊಗೊಳ್ತೀನಿ. ನಂಗೆ ಏನೇ ಎಷ್ಟೇ ಸ್ನ್ಯಾಕ್ಸ್ ಆಪ್ಷನ್ ಇತ್ತು ಅಂತಂದರೆ ಪೀನಟ್ಸ್ ಇತ್ತು ಅಂದರೆ ನನ್ನ ಕೈ ಫಸ್ಟು ಪೀನಟ್ಸಿಗೆ ಹೋಗೋದು. ಸೊ ರಾತ್ರಿಗೆ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೆ. ಈ ಸ್ಯಾಂಡ್ವಿಚಿಗೆ ನಾನು 1 ಎಗ್ ಆ್ಯಡ್ ಮಾಡಿದ್ದೀನಿ, 2 ಸ್ಲೈಸ್ ಚೀಸ್ ಕೂಡ ಆ್ಯಡ್ ಮಾಡಿದ್ದೀನಿ, ಹಾಗೆ ಸ್ವೀಟ್ ಕಾರ್ನ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೀರಿಯಸ್ಸಾಗಿ ಸಕ್ಕತ್ತಾಗಿತ್ತು. ಅದಕ್ಕೆ ಹೇಳೋದು ಮನೆ ಊಟನ ಯಾರೂ ಮೀರ್ಸೋಕ್ಕಾಗಲ್ಲ ಅಂತ. ಖಂಡಿತ ನನಗಂತೂ ಸಖತ್ತಾಗಂದರೆ ಸಖತ್ ಇಷ್ಟ ಆಯಿತು. ಆ ಬೈಟ್ ತಿಂತಾ ಇರ್ಬೇಕಾದ್ರೆ ಚೀಸು, ಎಗ್ಗು, ಹಾಗೆ ಅದಕ್ಕೆ ಪೆಪ್ಪರೆಲ್ಲ ಪೌಡರ್ ಹಾಕಿದ್ನಲ್ಲ, ಸಖತ್ತಾಗಿ ಟೇಸ್ಟ್ ಕೊಡ್ತಾಯಿತ್ತು. ಸೊ ಮನೆ ಒಳಗಡೆ ವಾಕ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬಂದು ಇಬ್ಬರೇ. ನವೀನ್ ಹೊರಗಡೆ ಹೋದವರು ಬರೋಕ್ಕಾಗಲ್ಲ, ಮೈಸೂರಿಗೆ ಹೋಗಿದ್ದಾರೆ, ಹಾಗಾಗಿ ಮೇಡಮ್ ನಾನು ಇಬ್ಬರೇ. ಅವಳಂತೂ ಇನ್ನೂ ಮನೆಗೆ ಬಂದಿಲ್ಲ, ಅವಳವ್ರ ತಾತ ಮನೇಲಿದ್ದಾಳೆ. ನಾನು ಫೋನ್ ಮಾಡಿ ಕರೆದ್ಮೇಲೆ ಬರ್ತಾಳೆ. ಸೊ ಡೇ 11 ಕಂಪ್ಲೀಟೆಡ್. ಇದು ಡೇ 12 ಆಗಿರುತ್ತೆ. 79.9 ಆಗಿರುತ್ತೆ. ಸೊ ಬೆಳಗ್ಗೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ನಮ್ಮೂರಲ್ಲಿ ಹುಣ್ಣಿಮೆ ದಿನ ವಿಶೇಷ ಪೂಜೆ ಮಾಡ್ತಾರೆ ವೀರಭದ್ರ ಸ್ವಾಮಿಗೆ. ಸೊ ಮಲಗಿದ್ದೆ,
ಸೌಂಡ್ ಕೇಳಿದ ತಕ್ಷಣ ಎಷ್ಟರ ಆಯಿತು ಹೋಗಿ ನೋಡಿದೆ. ಬೆಳಗ್ಗೆ ದೇವ್ರ ದರ್ಶನ ಆಯಿತು. ದಿನ ಚೆನ್ನಾಗಿರುತ್ತೆ. ಇವತ್ತು ಹೊರಗಡೆ ವಾಕ್ ಅಂತೂ ಹೋಗೋಕ್ಕಾಗಲ್ಲ, ಯಾಕಂದರೆ ಬಾಂದು ನಾನು ಇಬ್ಬರೇ ಇರೋದ್ರಿಂದ ಮನೇಲೇ ವಾಕ್ ಆಗುತ್ತೆ. ಏನು ಬರಬೇಕಾ? ಯಾಕೆ? ಏನಪ್ಪ? ಖುಷಿಯಾಗೈತೆ ಬಂದಿಗೆ. ಗುಂಡ, ಐ ಲವ್ ಯು. ಗುಡ್ ಮಾರ್ನಿಂಗ್. ಡೈಲಿ ಇದೇ ಕತೆ ನಂದು ಬಾಂಧವ್ಯಂದು. ಅವಳು ಯಾವಾಗಲಾದರೂ ನಿದ್ದೆಯಿಂದ ಎಚ್ಚರ ಆದ ತಕ್ಷಣ ಅಮ್ಮನೇ ಬೇಕು. ಆವಾಗ ಹೋಗಿ ಪಕ್ಕದಲ್ಲಿ ಮಂಕೊಂಡು ಅವಳನ್ನ ಸಮಾಧಾನ ಮಾಡಿ ಎದ್ದೇಳಿಸೋ ತನಕ ಸಾಕಾಗುತ್ತೆ. ಸೋರೆಕಾಯಿ ರೊಟ್ಟಿ ಮಾಡೋ ಅಂತ ಪ್ರಿಪೇರ್ ಮಾಡ್ತಾಯಿದ್ದೆ. ಮೇಡಮ್ ಅವ್ರು ಬಂದು ನಾನೇ ಈರುಳ್ಳಿ ಕಟ್ ಮಾಡಿಕೊಡ್ತೀನಿ ಅಮ್ಮ ಅಂತ ಬಟನ್ ಪ್ರೆಸ್ ಮಾಡ್ತಾ ಇದ್ದಾಳೆ. ಬೇಡಮ್ಮ ಅಂದರೂ ಇಲ್ಲ ನಾನೇ ಮಾಡ್ತೀನಮ್ಮ ಅಂತ ಮಾಡ್ತಾಯಿದ್ಲು. ಸೋರೆಕಾಯಿ, ಈರುಳ್ಳಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಶುಂಠಿ. ಇದು ಬಂದು ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಲೈಕ್ ಗ್ರೈಂಡ್ ಮಾಡಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಲೈಕ್ ನೀರೇನು ಹಾಕೋದೇನು ಬೇಡ ಇದಕ್ಕೆ, ಯಾಕಂದರೆ ಸೋರೆಕಾಯಿಲೆ ನೀರು ಬಿಟ್ಕೊಬಿಡುತ್ತೆ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೆಲ್ದಿ ಫುಡ್ ಕೂಡ, ಡಯಟ್ ಫುಡ್ ಅಂತಲೇ ಹೇಳ್ತೀನಿ ನಾನದು, ಯಾಕಂದರೆ ತರಕಾರಿ ಎಲ್ಲ ಇನ್ಕ್ಲೂಡೆಡ್ ಆಗಿರುತ್ತೆ. ಸೊ ನಂತರ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಈಗ ನಾನು ಚಿರೋಟಿ ರವೆ ಬಳಸ್ತಾ ಇದ್ದೀನಿ, ನೋಡ್ಕೊಂಡು ಹಾಕೊಳ್ಳಿ. ಎಷ್ಟು ಬೇಕು ಅಷ್ಟು ರವೆ ಹಾಕ್ಕೊಳ್ಳಿ. ಗಟ್ಟಿಯಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. ರೊಟ್ಟಿ ಅದಕ್ಕೆ ಬರುತ್ತೆ, ಲೈಕ್ ಈ ಥರ ಬರುತ್ತೆ. ಇನ್ನೂ ಸ್ವಲ್ಪ ರವೆ ಬೇಕಾದ್ರೆ ಹಾಕೊಬೋದು. ನಾನು ಅಷ್ಟೊಂದಾಗಿ ರವೆ ಹಾಕಲ್ಲ, ನನಗೆ ತರಕಾರಿ ಹಾಗೆ ಸಿಗೋಕ್ಕೆ ಇಷ್ಟ. ರೆಡಿ ಆಯಿತು ನಮ್ಮ ರೊಟ್ಟಿ ರೆಸಿಪಿ ಹೆಲ್ದಿಯಾಗಿ. ಒಂಚೂರು ರವೆ ಹಾಕ್ಕೊಳ್ತೀನಿ ನಾನು. ಸೂಪರ್ ಆಗಿದೆ. ಬಾಳೆ ಎಲೆನೂ ರೆಡಿ ಇದೆ. ಇದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಣ್ಣೆ ಹಾಕೊಳ್ಳೋಣ. ಸೊ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಮೇಡಮ್ ಅವರಿಗೆ ಅತಿ ಹಶ್ವಾಗಿದೆ. ಇವಾಗ ರೊಟ್ಟಿ ಕೂಡ ಸಮಯ ಆಗಿದೆ. ಅವರ ತಟ್ಟೆ ಎಲ್ಲಿದೆ?
ಇದು ಅವರ ಪ್ಲೇಟ್, ಇದಕ್ಕೆ ಹಾಕೊಡ್ಬೇಕಂತೆ ಅವ್ರಿಗೆ. ಬಿಸಿ ಬಿಸಿ ಇದೆ. ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ರೊಟ್ಟಿ ಹಾಕಿಟ್ಕೋಣ, ಇಲ್ಲಾಂದರೆ ನನಗೆ ಹೊಟ್ಟೆ ಶುರು ಆಗುತ್ತೆ. ಇದಕ್ಕೆ ಅವರಿಗೆ ತುಪ್ಪ ಬೇಕಂತೆ. ತುಪ್ಪ, ಅದಕ್ಕೆ ಸ್ವಲ್ಪ ಪಲ್ಯ. ನಿನ್ನೆದೇ ಪಲ್ಯ ಇದೆ, ಅದೇ ಪಲ್ಯ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇರೋದು ನಾವಿಬ್ಬರೇ ಅಲ್ಲ, ಹಾಗಾಗಿ ಇಲ್ಲಿ ರೊಟ್ಟಿ ಬೇರೆ ಆಗೋಗಿದೆ. ರೊಟ್ಟಿ ಬಿಟ್ಟಂತ ಎಣ್ಣೆ ಬಂದು ಸರಿ, ನಮ್ಮ ರೊಟ್ಟಿ ಏನು ಚೆನ್ನಾಗಿ ಆಗ್ತಾ ಇದೆ. ಎಮ್ಮಿ ರೊಟ್ಟಿ ಸ್ವಲ್ಪ ಬೇಕಾ. ಬಾಂದಿಗೆ ಅವಳ ಫುಡ್ ರೆಡಿ ಇದೆ, ನೋಡೋಣ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ಫುಡ್ ಕೊಟ್ಟಾಗೆಲ್ಲ ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಡ್ತಾಳೆ. ಹೊಟ್ಟೆ ಎಷ್ಟವಾಗ್ತಾ ಇದೆಯಾ ಕಂದ? ಅದಕ್ಕೆ ಬೆಣ್ಣೆ ತುಪ್ಪ ಹಾಕಿದ್ದೀನಲ್ಲ, ಯಾಕೆ ಹಾಕ್ಲಾ? ಓಕೆನಾ? ಯಾಕೆ ರೊಟ್ಟಿಗೆ ತಿಂತೀಯಲ್ಲಮ್ಮ? ಇಲ್ಲ ಇಲ್ಲ, ನನ್ನ ಕೈಗೊರ್ಸು 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 ಕೈಗೊರ್ಸು. ಇದು ಇದು ಬಟ್ಟೆ ನನ್ನ ಗಲೀಜು ಎಲ್ಲಿಗೆ ಹಾಕುತ್ತೆ ಅಂದರೆ ನಿನ್ನಿಂದ ಅದು ನನ್ನ ಬಟ್ಟೆ ಗಲೀಜು. ಹಾಂ, ರೊಟ್ಟಿ ತಿನ್ನೋ ಫಸ್ಟು. ಹೆಂಗಿದೆ ಟೇಸ್ಟ್ ಹೇಳ ನನಗೆ. ಹಾಂ ನೋಡು, ಹಿಂಗಿದೆ ತಿಂದ್ಬಿಟ್ಟು ಹೇಳ ನನಗೆ. ನೋಡು ಮತ್ತೆ ನನಗೆ ಬೆಣ್ಣೆ ಅಲ್ಲ, ನನಗೆ ರೊಟ್ಟಿ ಟೇಸ್ಟ್ ಹೇಗಿದೆ ಹೇಳು. ಸುಬಕ್ಕ ರೊಟ್ಟಿ ಟೇಸ್ಟ್ ನೋಡು. ಏನು ದೈಮಾಕ್ ಮಾಡ್ತೀಯ ಗೊತ್ತಾ ನೀನು ಮಗಳೇ? ನಿಜ ಹೇಳ್ತೀಯಾ? ಹೇಳು. ನೀ ತಿನ್ನೋದಕ್ಕೆ ವೆಯ್ಟ್ ಮಾಡಲ, ಬೇಗ ತಿನ್ನು. ಎಷ್ಟು ಸತಾಯಿಸ್ತೀಯಲ್ಲ. ಹೇಗಿದೆ ರೊಟ್ಟಿ? ಹೇಗಿದೆ? ಕುಣಿಬೇಡ, ನಂಗೆ ಹೇಳು ರೊಟ್ಟಿ ಹೇಗಿದೆ ಅಂತ ಹೇಳು, ಬಾಯ್ ಬಿಟ್ಟು ಹೇಳು. ಚೆನ್ನಾಗಿದೆಯಾ? ಅದು ನನಗೆ ಗೊತ್ತು, ನಾನು ಚೆನ್ನಾಗೇ ಮಾಡ್ತೀನಿ ಅಂತ. ಅವಾಗ ಸುಬ್ಬಿ ಹೌದಾ? ತಿನ್ನು. ಹಾಂ ಹೌದಾ? ಸರಿ ಕಂದಮ್ಮ. ಕಂದ ಏನು ಕ್ರೀಮು? ಅದು ಬೆಣ್ಣೆ ತಾನೇ? ಬೆಣ್ಣೆ ತಿನ್ನಕ್ಕೆ ತಾನೇ ಕೊಟ್ಟೆ ನಾನು ನಿಂಗೆ. ಬೆಣ್ಣೆ ಮತ್ತೆ ಮುಖಕ್ಕೆ ಹಚ್ಕೊಳಕ್ಕ? ಮುಖಕ್ಕೆ ಹಚ್ಕೊತಾ ಇದೆಯಲ್ಲ ನೀನು. ಚೆನ್ನಾಗಿದೆಯಾ ಬೆಣ್ಣೆ? ತಿನ್ನಲ್ವಾ? ಕೂತಕ್ಕಲ್ಲ ಹಚ್ಬಾರ್ದು. ಚೀ ಕೊಳಕಪ್ಪ. ಚೀ 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 ಚೀ. ಇಂಥ ಗಬ್ಬು ಮಗಳು ನನಗೆ. ಬೆಣ್ಣೆ ಬೆಣ್ಣೆ ಸಖತ್ತಾಗೈತಾ? ಅಮ್ಮ ಕ್ರೀಮ್ ಹಾಕಲ್ವ ನಿಂಗೆ? ಶೂ ದೇರೆ, ಬೆಣ್ಣೆನ ಸ್ನಾನ ಮಾಡ್ಕೊಂಡ್ಬಿಡುತ್ತೆ ನಮ್ಮ ಹುಡುಗಿ. ಬಾಂದು ಜೊತೆ ಮಾತಾಡ್ತಾ ಕೂತ್ಕೊಂಡೆ, ಬಟ್ ರೊಟ್ಟಿ ಬಿಸಿಗೆ ಹಾಕಿದ್ದೀನಿ ಅನ್ನೋದು ನೆನಪೇ ಹೋಗಿದೆ ನನಗೆ. ಬರೋ ತನಕ ವೈಟ್ ರೊಟ್ಟಿ ಬ್ಲ್ಯಾಕ್ ರೊಟ್ಟಿ ಆಗಿದೆ, ಯಾವ ಥರ ಆಗಿದೆ ನೋಡಿ. ಸೊ ಈ ರೊಟ್ಟಿ ತಿನ್ನೋಕ್ಕಂತೂ ಆಗಲ್ಲ. ಹಾಗೆ ಫ್ರೂಟ್ಸ್ ಟೈಮ್ ಆಗಿತ್ತು, ನಾನು ಕಲ್ಲಂಗಡಿ ತೊಗೊಳ್ತಾ ಇದ್ದೀನಿ. ನನಗೆ ಕಲ್ಲಂಗಡಿ ಮತ್ತು ಪಪಾಯ ಆ್ಯಂಡ್ ಪೊಮೊಗ್ರನೇಟ್ ದಾಳಿಂಬೆ ಇದು 3 ಇಷ್ಟ ಆಗುತ್ತೆ. ಅದು ಬಿಟ್ಟು ಆ್ಯಪಲ್ ಅಂತೂ ತಿನ್ನೋಕ್ಕೆ ಇಷ್ಟನೇ ಆಗಲ್ಲ. ನನ್ನ ಮಗಳು ಎಷ್ಟು ಚೆನ್ನಾಗಿ ಮನೆ ಇಟ್ಕೊಂಡಿದ್ದಾಳೆ ನೋಡಿ. ಅದನ್ನು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ.
ಕೇಳ್ತಾ ಇದ್ರು ಮನೆ ಕೆಲಸ ಮಾಡೋ ವಿಡಿಯೋ ಹಾಕಿ ಹಾಕಿ ಅಂತ. ಸೊ ಸಣ್ಣದಾಗಿ ಹಾಕಿದ್ದೀನಿ. ನಾನೇ ಮನೆ ಕೆಲಸ ಮಾಡೋದು, ನಾನು ಯಾಕೆ ಹಾಕಲ್ಲ ಅಂತಂದರೆ ಅದು ನೆಸೆಸಿಟಿ ಇಲ್ಲ ವೀಡಿಯೋಗೆ ಅಂತ ನಾನು ಹಾಕಲ್ಲ ಅಷ್ಟೇ. ಸೊ ಮಧ್ಯಾಹ್ನ ನಾನು ಹಸಿ ತೊಗರಿಕಾಯಿ ಕಾಳಿಂದು ಪಲ್ಯ ಮಾಡ್ಕೊಳ್ತಾ ಇದ್ದೆ. ಜಸ್ಟ್ ಸ್ವಲ್ಪ ಆಯಿಲ್ ಹಾಕ್ತಿ, ಸ್ವಲ್ಪ ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಖಾರ ಇರಲಿ ಅಂತ ಜಾಸ್ತಿ ಹಾಕಿದ್ದೀನಿ. ಎಲ್ಲದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಫ್ರೈ ಆದಷ್ಟು ರುಚಿ ಚೆನ್ನಾಗಿ ಕೊಡುತ್ತೆ, ಬಟ್ ಆಯಿಲ್ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ಸೊ ಸಾಕು, ಇಷ್ಟು ಫ್ರೈ ಆಗಿರೋದು. ಸೊ ಏನು ತೊಗರಿ ಕಾಳು ಬೇಯಿಸಿಟ್ಟಿದೆ ಅದು ಆ್ಯಡ್ ಮಾಡಿಕೊಂಡೆ. ಇದಕ್ಕೆ ಕಾಯಿ ಯೂಸ್ ಮಾಡಿದ್ರೂ ಸ್ವಲ್ಪ ಚೆನ್ನಾಗಿರುತ್ತೆ, ಬಟ್ ನಾನು ಕಾಯಿ ಯೂಸ್ ಮಾಡಲ್ಲ. ಅಷ್ಟಾಗಿ ಕಾಯಿ ನಾನು ಯೂಸ್ ಮಾಡಲ್ಲ. ನನಗೆ ಮಾಡ್ಕೊಳ್ತು ಅಂತಂದರೆ, ಮನೆಯವ್ರಿಗೆಲ್ಲ ಮಾಡ್ತು ಅಂದರೆ ಕಾಯಿ ಖಂಡಿತ ಯೂಸ್ ಮಾಡ್ತೀನಿ. ಮತ್ತು ಊಟಕ್ಕೆ ಮುದ್ದೆ ತೊಗೊಂಡೆ, ರೈಸ್ ತೊಗೊಂಡೆ, ನೆನ್ನೆದೆ ಲೆಫ್ಟ್ ಓವರ್ ಮೂಲಂಗಿ ಸಾರು ತೊಗೊಂಡೆ, ಕಾಳು ತೊಗೊಂಡೆ. ಕೊನೆಯಲ್ಲಿ ಮೊಸರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಮನೆ ಕ್ಲೀನಿಂಗ್ ಅಂತಂದರೆ ಬಟ್ಟೆಗಳು ರಾಶಿ ಇತ್ತು, ಬಾಂಧದು ನಂದು ಎಲ್ಲ ಸೇರಿ ಮಿಕ್ಸಪ್ ಆಗಿತ್ತು. ಅದನ್ನು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅವಳು ಬಟ್ಟೆ ಕ್ಲೀನ್ ಮಾಡೋದೇ ಸಾಕಾಗಿತ್ತು ನನಗಂತೂ. ಇದಿಷ್ಟು ಅವಳು ಹಾಕ್ಕೊಳ್ದಿರೋಂಥ ಬಟ್ಟೆಗಳು. ಅದು ಬಟ್ಟೆ ಕ್ಲೀನ್ ಮಾಡೋದಕ್ಕೆ ಸಾಕಾಯಿತು. ಸೊ ಟೀ ಕುಡಿಯೋಣ, ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗೋಯ್ತು ಬಟ್ಟೆಗಳ ಮಧ್ಯೆ ಇದ್ದು. ನನಗೂ ಸ್ವಲ್ಪ ಟೀ ಕೊಡಿ ಅಂತ ಕೇಳ್ತಾ ಇದ್ದಾಳೆ. ನಾನಂತೂ ಟೀ ಕೊಡಲ್ಲ, ಪೀನಟ್ಸ್ ಕೊಡ್ತೀನಿ ಬೇಕಾದರೆ ನೋಡು ಅಂತ ಹೇಳ್ತಾ ಇದ್ದೆ. ಸೊ ಮನೆ ಕ್ಲೀನ್ ಮಾಡಿದ್ದೀನಿ. ಈ ಥರ ಇದೆ. ಒಂದು 5 ಮಿನಿಟ್ಸ್ ಅಷ್ಟೇ ಈ ಥರ ಇರೋಕ್ಕೆ ನೋಡೋದಕ್ಕೆ ಸಾಧ್ಯ. ನನ್ನ ಮಗಳು ಸ್ಟಾರ್ಟ್ ಮಾಡ್ತು ಅಂತಂದರೆ ಏನು ಅವಳು ಥಿಂಗ್ಸು ಟಿಪಾಯ್ ಮೇಲೆ ಇಟ್ಟಿದ್ದೀನಿ ಅದೆಲ್ಲ ಮನೆ ಕಂಪ್ಲೀಟ್ ಬಂದುಬಿಡುತ್ತೆ. ಸೊ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅದು ವರ್ಕೌಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಮಕ್ಕಳು ನೀನು ಕುಡಿಯೋಂಗಿಲ್ಲ? ನೀನು ಟೀ ಕುಡಿಯೋದಷ್ಟೇನಾ? ಮತ್ತು ನೀ ಕುಡಿಯೋಂಗಿಲ್ಲ ಅಂತ ಹೇಳ್ತಾ ಇದೀಯಾ ನೀನು? ನಂಗೆ ಟೀ ಇಲ್ಲದೆ ಆಗೋದೇ ಇಲ್ಲ. ಟೀ ಕುಡಿಲೇಬೇಕು. ನಾನು ಕಾಫಿ ಮಾಡ್ಕೊಳ್ತೀನಿ. ನಂದು ಮನೆ ಇದು. ನಿಂದ ಶುದ್ಧ ಮಾಡಿದ್ಯಾ? ನಿಂದು ಮನೆನ ಬೆಳಗ್ಗಿಂದ ಹೊರಕಟ್ಟು ಕೆಲಸ ಮಾಡಿರೋಳು ನಾನು, ನೀನಾ? ಬೆಳಗ್ಗೆಯಿಂದ ಕ್ಲೀನ್ ಮಾಡಿರೋದು ಯಾರು ಮನೆನ? ನೀನಾ? ನೀನು ಕೆಲಸ ಮಾಡ್ದಮ್ಮಮ್ಮ? ನೆಲ ಒರೆಸಿದ್ದಾರು? ಕಸ ಗುಡಿಸಿದ್ದಾರು? ನೀನಾ? ಹೌದಾ? ಪ್ರಾಮಿಸ್? ಇಂತೂ ಮೇಡಮ್ ನನ್ನ ಹತ್ರ ಟೀ ಇಸ್ಕೊಂಡ್ಬಿಟ್ಟು ಟೇಸ್ಟ್ ಮಾಡ್ತೀನಮ್ಮ ಒಂಚೂರು ಅಂತ ನಾನು ಸ್ವಲ್ಪ ಕೊಟ್ಟು ಹೋಗಲಿ ಅಂತ. ಸೊ ನವೀನ್ ಮೈಸೂರಿಂದ ಬಂದರು, ತರಕಾರಿ ಎಲ್ಲ ತಂದಿದ್ದಾರೆ. ನನಗೇನು ಕಾಟ್ಲೆ ಅಂತಂದರೆ ನಗು ಬಂದಿದ್ದು ಅಂದರೆ, ಸೊಪ್ಪುಗಳು ತಂದಿದ್ದಾರೆ. ಆ ಸೊಪ್ಪಲ್ಲಿ ಏನು ಸೊಪ್ಪು ತಂದಿದ್ದಾರೆ ಅಂತಾರೆ, ನಗು ಬಂತು. ಅದನ್ನು ದುಡ್ಡು ಕೊಟ್ಬಿಟ್ಟು ತೊಗೊಬಂದಿದ್ದೀರಲ್ಲ ಅಂತ. ನಂಗೆ ಶಾಕು, ಇದನ್ನು ಕೂಡ ದುಡ್ಡು ಕೊಟ್ಟು ತೊಗೊಬಂದಿದ್ದೀರಲ್ಲ ಅಂತ. ಅದನ್ನು ದುಡ್ಡು ಕೊಟ್ಬಿಟ್ಟು ತೊಗೊಬಂದಿದ್ದಾರೆ. ಅವ್ರಿಗೆ ಬೈತಾ ಇದ್ದೆ, ಅಲ್ಲ ಮನೆ ಹತ್ರ ಸಿಕ್ಕೋ ಸೊಪ್ಪಿಗೂ ದುಡ್ಡು ಕೊಟ್ಟು ತೊಗೊಬಂದಿದ್ದೀರಲ್ಲ, ಗ್ರೇಟ್ ಬಿಡಿ ಅಂತ. ಸೊ ಸಂಜೆಗೆ ನಾನು ಪಪಾಯ ಸ್ಮೂತಿ ತೊಗೊಂಡೆ. ಆಮೇಲೆ ಮನೆಯೊಳಗಡೆ ವಾಕ್ ಶುರು ಮಾಡಿದೆ. ಸೊ ಇವತ್ತು ಫುಲ್ ಟಯರ್ಡು, ಬೆಳಗ್ಗೆಯಿಂದ ಬಟ್ಟೆ ಕ್ಲೀನಿಂಗು ಎಲ್ಲ ಮಾಡಿ. ಸೊ ವಾಕಿಂಗ್ ಅಂತೂ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಅವಳು ನನ್ನ ಕಂಪ್ನಿ ಕೊಡ್ತಿದ್ದಾಳೆ ವಾಕ್ ಮಾಡೋದಕ್ಕೆ. ಸೊ ಇಬ್ಬರು ವಾಕ್ ಮಾಡ್ತಾಯಿದ್ದೀವಿ. ಸಮ್ಟೈಮ್ಸ್ ಸರಿ ಕ್ವಾಟ್ಲೆ ಕೊಡ್ತಾಳೆ, ಸೈಕಲ್ ಎತ್ಕೊಂಡು ಸೈಕಲ್ ಹೊಡಿತಾ ಇರ್ತಾಳೆ. ಇವತ್ತು ನನ್ನ ಜೊತೆ ವಾಕ್ ಮಾಡ್ತೀನಿ ಅಂತ ವಾಕ್ ಮಾಡ್ತಾ ಇದ್ದಾಳೆ. ಸೊ ನೋಡಿದ್ರಲ್ಲ, ಇದು 2 ದಿನದ ವ್ಲಾಗ್ ಆಗಿತ್ತು. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.